ನಿಜ ಬರ್ತಾ ಇದೆಯಾ? ಊಟ ಏನಾಗಿದೆ ಬರಲ್ಲ, ನನಗೂ ಗೊತ್ತಿದೆ. ಹೊಟ್ಟೆ ಹಸಿತಾ ಇದೆ ಕರೆಕ್ಟಾ? ನಾನಂತೂ ಮ್ಯೂಸಿಕ್ ಹಾಕ್ಸ್ಕೊಳಲ್ಲ, ಯಾಕಂದ್ರೆ ಬೇಗ ಮುಗಿಸ್ತೀನಿ. ಶಿವ ಸರ್ ಎಷ್ಟು 5 ನಿಮಿಷ ನಾನು ಕೊಟ್ಟಿದ್ದು? 10 ನಿಮಿಷನ? 2 ನಿಮಿಷ. 2 ನಿಮಿಷ? ಅಯ್ಯೋ, 2 ನಿಮಿಷಕ್ಕೆ ನೀವು ಏನಪ್ಪ ಹೇಳೋಣ? 15 ಮಿನಿಟ್ಸ್ ಪ್ರೋಗ್ರಾಮ್ ವೈಂಡಪ್ ಮಾಡ್ಬೇಕು, ಅದಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ ಇದೆ. ಆಯ್ತು ಬಿಡಿ ಸರ್, ನಿಮ್ಮ ನೀವೇನು ಹೇಳ್ತೀರ ಅದೇ ಥರ ನಾವು ಮಾಡೋಣ. ಯಾಕಂದ್ರೆ ಇಂಪಾರ್ಟೆಂಟ್ ನಮ್ಮ ಸಾರ್ನ ಅವ್ರದ್ದು ಒಂದು ಮಾತನ್ನ ಕೇಳಬೇಕು ಅಂತ ಎಲ್ಲರೂ ಕಾಯ್ತದೆ. ಸೊ ಹಾಗಾಗಿ ನಾನು ಜಾಸ್ತಿ ಸಮಯನ ತಗೊಳಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮ ಎಲ್ಲರ ಏನು ಲೈಫ್ ಚೇಂಜಿಂಗು ಅವಕಾಶ ನಿಮ್ಮ ಕೈಲೇ ಇದೆ, ಬೇರೆ ಯಾರ ಕೈಲೂ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿನ ನಾನು ತಗೊಂಡೆ 11 ತಿಂಗಳ ಹಿಂದೆ. ಸೊ ನನಗೆ ಈ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ತಿಳಿಸ್ಕೊಟ್ಟಿದ್ದು ನಮ್ಮ ರಾಹುಲ್ ಶರ್ಮಾ ಸರ್. ಸೊ ಅವರು ಹಿಂದಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಮ್ಮ ಅವಾಗ ಶಿವ ಸರ್ ಹೇಳಿದಂಗೆ ಆ ಟೈಮಿಗೆ ನನಗೆ ಹಿಂದಿ ಅಷ್ಟು ಸರಿಯಾಗಿ ಬರ್ತಿರ್ಲಿಲ್ಲ. ಬಟ್ ಬಂದಷ್ಟು ಅಂದರೆ ನಾನು ಕ್ಲಾರಿಟಿ ತಗೊಂಡೆ. ಹಾಗೆ ನಮ್ಮ ಸಾರ್ನ ಮೀಟ್ ಮಾಡಿ, ಇನ್ನೂ ದೀಪಗೌಡ ಸರ್ ಹತ್ರ ಮೀಟ್ ಮಾಡಿ ಅವ್ರ ಹತ್ರ ಇನ್ನೊಂದಷ್ಟು ವಿಚಾರಗಳನ್ನ ಕ್ಲಾರಿಟಿ ತಗೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಾಗ ನನ್ನ ಮೈಂಡಲ್ಲಿ 2 ವಿಚಾರ ಓಡ್ತಾ ಇತ್ತು. ಒಂದೇನಪ್ಪ ಅಂದರೆ, ಮಾಡ್ಲಾ ಬೇಡವಾ, ಮಾಡ್ಲಾ ಬೇಡವಾ. ಸೊ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಟ್ರೈ ಮಾಡೋಣ ಅನ್ನೋದು ಒಂದ್ ಸೈಡ್ ಹೇಳ್ತಿದ್ರೆ, ಇನ್ನು ನನ್ನ ಮನಸ್ಸೊಳಗೆ ಇನ್ನೊಬ್ಬ ಹೇಳ್ತಿದ್ದ, ಇದೆಲ್ಲ ಯಾಕಪ್ಪ ಬೇಕು, ನಿಂದೆ ಆದ ಬಿಸ್ನೆಸ್ ಇದೆ, ತಪ್ಪು ಗೊತ್ತ ಮಾಡ್ಕೊಂಡಿರೋ. ಸೊ 2 ಆಪ್ಷನ್ ನನ್ನ ಮೈಂಡಲ್ಲಿ ನನ್ನೊಳಗೆ ಇತ್ತು ಈ ಬಿಸ್ನೆಸ್ ಅಪಾರ್ಚುನಿಟಿನ. ಇಲ್ಲಿ ಕೂತಿರೋ ತುಂಬಾ ಜನಕ್ಕೂ ಇವಾಗ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು. ನಾನು ಅವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಈ ಬಿಸ್ನೆಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ನನ್ನ ಟೀಮಲ್ಲಿ ಇಷ್ಟೂ ಜನ ಯಾರೆಲ್ಲ ಬಂದು ಮಾತಾಡಿದ್ರು, ಎಲ್ಲ ನನ್ನ ಒಂದು ಬಿಸ್ನೆಸ್ ಪಾರ್ಟ್ನರ್ಸೇ, ಎಲ್ಲ ನನ್ನ ಒಂದು ಈ ಅಚೀವ್ಗೆ ಕಾರಣ ಆಗಿರುತ್ತಾರೆ. ಇವತ್ತು ನನ್ನ ಒಂದು ಟೀಮು ಆಲ್ ಓವರ್ ಇಂಡಿಯಾ 10 ಸ್ಟೇಟ್ ಅಲ್ಲಿ 12,000ಕ್ಕಿಂತ ಹೆಚ್ಚು ಜನರಿದ್ದಾರೆ. 12,000 ಜನರು ಅವ್ರ ಮನೆಗೆ ಗ್ರಾಸರೀಸ್ ತಗೊಳ್ಳಿ, ಅವ್ರ ಮನೆಗೆ ಅವ್ರಿಗೆ ಬೇಕಾಗಿರೋಂತ ಬಿಲ್ ಪೇಮೆಂಟ್ಸ್ ಗಳನ್ನ ಮಾಡಿ ಏನೇ ಮಾಡಿದ್ರು ಇನ್ಕಮ್ ಯಾರಿಗೆ? ನನಗೆ. ಸೊ ಇವತ್ತು ಈ ಒಂದು ಡಿಜಿಟಲ್ ಮಾಲ್ ಏನಿದೆ ಇದನ್ನ ನೀವು ಓಪನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಯಾವುದು ಆಗ್ತಾ ಇಲ್ಲ. ನಿಮ್ಮ ಮನೆಗೆ ಇಲ್ಲಿವರೆಗೂ ಏನೆಲ್ಲ ಗ್ರಾಸರೀಸ್ ಆಚೆ ತಗೊಂಡ್ಬಂದಿದ್ರಿ, ನೀವೇನ್ ಬಟ್ಟೆಗಳನ್ನ ತಗೊಂಡಿದ್ರಿ, ಎಲೆಕ್ಟ್ರಾನಿಕ್ಸ್ ಆಚೆ ತಗೊಂಡಿದ್ರಿ, ಅದನ್ನ ಒನ್ ಟೈಮ್ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಇವತ್ತಿಗೆ ಸ್ಟಾರ್ಟ್ ಆಗುತ್ತೆ. ನಿಮಗೂ ಅವಕಾಶ ಇವತ್ತು ತೆರೆಕೊಡುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಯಾರೆಲ್ಲ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಇದೇ ತರ ಈ ಒಂದು ಅವಕಾಶನ ಕ್ರಿಯೇಟ್ ಮಾಡಿರುವಂತಹ ನಮ್ಮ ದೀಪಗೌಡ ಸರ್ಗೆ, ಅದೇ ತರ ನಮ್ಮ ಒಂದು ರಾಹುಲ್ ಶರ್ಮಾ ಸರ್ಗೂ ವಂದನೆ ಮಾಡ್ತಾ, ನನ್ನ ಜೊತೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರೆಲ್ಲ ಇದ್ರು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಲ್ಲರಿಗೂ.